ಪ್ರೇಮಿ ಹುಚ್ಚಾಟಕ್ಕೆ ಅಪ್ರಾಪ್ತ ಬಾಲಕಿ ಸಾವನ್ನಪ್ಪಿದ್ದು ಲವ್ ಹೆಸರಲ್ಲಿ ಬಾಲಕಿಯ ಹಿಂದೆ ಬಿದ್ದಿದ್ದ ಅಜಯ್ ಬಲವಂತವಾಗಿ ಅಪ್ರಾಪ್ತೆಯನ್ನ ಕರೆದೊಯ್ತಾ ಇದ್ದ ಅಜಯ್ ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಅಪ್ರಾಪ್ತ ಬಾಲಕಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಲವ್ ಹೆಸರಲ್ಲಿ ಅಪ್ರಾಪ್ತ ಬಾಲಕಿಯ ಹಿಂದೆ ಅಜಯ್ ಬಿದ್ದಿದ್ದ ಆಕೆಯನ್ನ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾನೆ. ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಪಘಾತ ನಡೆದಿದೆ. ಈ ಅಪಘಾತದಲ್ಲಿ ಅಪ್ರಾಪ್ತೆ ಸಾವನ್ನಪ್ಪಿದ್ದಾಳೆ. ಅಜಯ್, ಇರ್ಫಾನ್, ಮುಬಾರಕ್ ಬಂಧಿತ ಆರೋಪಿಗಳು. ಸರ್ಕಾರಿ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇದ್ಲು ಬಾಲಕಿ. ಲವ್ ಮಾಡು ಅಂತ ಹೇಳಿ ಈ ಅಪ್ರಾಪ್ತ ಬಾಲಕಿಯ ಹಿಂದೆ ಬಿದ್ದಿದ್ದ ಅಜಯ್ ಶಾಲೆಗೆ ಹೋಗುವ ವೇಳೆ ಕಿಡ್ನಾಪ್ ಮಾಡಿ ಕರೆದೊಯ್ತಾ ಇದ್ರು. ಅಜಯ್, ಬಾಲಕಿ ಹಾಗೂ ಮತ್ತೋರ್ವ ಒಂದೇ ಬೈಕಲ್ಲಿ ಹೋಗ್ತಾ ಇದ್ರು. ಬೈಕಲ್ಲಿ ಹೋಗುವಾಗ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಬೈಕ್. ಈ ವೇಳೆ ಬಾಲಕಿ ಸಾವನ್ನಪ್ಪಿದ್ದಾಳೆ. ಬೈಕಲ್ಲಿದ್ದ ಆರೋಪಿಗಳು ಬಚಾವಾಗಿದ್ದಾರೆ. ಇದೀಗ ಕಿಡ್ನಾಪ್ ಮತ್ತು ಪಾಕ್ಸೋ ಕೇಸ್ನಲ್ಲಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಶಾಲೆಗೆ ಹೋದ ಬಾಲಕಿ ಮನೆಗೆ ವಾಪಸ್ ಬರದೇ ಇದ್ದಾಗ ಪೋಷಕರು ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸನ್ನ ದಾಖಲಿಸುತ್ತಾರೆ ಪೋಷಕರು. ಆಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಅಂತ ಹೇಳ್ತಾರೆ, ನಂಬಕ್ ಸಾಧ್ಯನೇ ಇಲ್ಲ. ಬೆಳಗ್ಗೆ 7:30 ಮನೆ ಬಿಟ್ಟು ಹೋಗಿದ್ದು ಹುಡುಗಿ ರಾತ್ರಿ 11:00ವರೆಗೆ ಡೆತ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ಪಾಟಿಗೆ ಹೋಗಿ ನಾನು ನೋಡಿದ್ದೀನಿ. ಸುಮಾರು 15 ಮೀಟರ್ ಅಷ್ಟು ಗಾಡಿ ಎಗರಿರೋ ಇದಿದೆ, ಆಧಾರ ಇದೆ. ಆದರೆ ಇಬ್ಬರಿಗೆ ಏನೂ ಆಗಿಲ್ಲ. ಜೊತೆಲಿ ಹೋದವ್ರಿಗೆ ಟ್ರಿಬಲ್ ಸೀಟ್ ಹೋಗಿದ್ದಾರೆ ಅಂತ ಅವರು ಬಾಯಿಂದ ಒಪ್ಕೊಂಡಿದ್ದಾರೆ. ಸತ್ತಿರೋದು ಬರೀ ನನ್ನ ಮಗಳು. ಆ ಥರ ಆಕ್ಸಿಡೆಂಟಲ್ಲಿ 3 ಜನ ಉಳಿಯೋಕ್ಕೆ ಚಾನ್ಸೇ ಇಲ್ಲ. ಅವರಿಬ್ಬರು ಚೆನ್ನಾಗಿ ಓಡಾಡ್ತಾ ಇದ್ದಾರೆ. ಅದು ಹೆಂಗೆ ಸಾಧ್ಯ ಆಗುತ್ತೆ? ನನಗಿದ್ರ ಮೇಲೆ ಡೌಟ್ ಇದೆ. ಇದು ಆಕ್ಸಿಡೆಂಟ್ ಅಲ್ಲ, ಕರ್ಕೊಂಡೋಗಿ ಕೊಲೆನೇ ಮಾಡಿದ್ದಾರೆ. ಇದಕ್ಕೆ ನನಗೆ ನ್ಯಾಯ ಬೇಕು. ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ, ಆದರೆ ಅದು ಆಕ್ಸಿಡೆಂಟ್ ಥರನೇ ಕಾಣಿಸ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಏನೂ ಆಗಲಿಲ್ಲ. ಅವ್ರು ಬರೀ ಚೆನ್ನಾಗಿದ್ದಾರೆ. ನನ್ನ ಮಗಳು ಮಾತ್ರನೇ ಹೋಗಿರೋದು. ನನ್ನ ಮಗಳಿಗೆ ತಿಂದುಬಿಟ್ರು ಅವರೆಲ್ಲ ಸೇರಿಕೊಂಡು. ನನ್ನ ಮಗಳಿಗೆ ನ್ಯಾಯ ಬೇಕು ಅಂದರೆ ಬೇಕು. ನನಗೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಇದನ್ನೇ ನಾನು ಕೇಳ್ಕೊಳೋದು. ಕಿಡ್ನಾಪ್ ಮಾಡಿರೋದು ಯಾರಂತಾನೆ ನನಗೆ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನೋಡಿರೋದು ನಾವು ಅವ್ರ ಮಕಾನ. 4 ಜನ ಇದ್ದಾರೆ. ಅವರು ಏನು ಗೊತ್ತಿಲ್ಲ ನನಗೆ. ಆದರೆ ಅವ್ರು ಹೆಂಗೆ ಕರ್ಕೊಂಡೋಗಿದ್ರು, ಬೆಳಗ್ಗೆ 7ರಿಂದ 7:30 ತನಕನೂ ಎಲ್ಲಿಟ್ಟಿದ್ರು ಅಂತಲೂ ನಮ್ಗೆ ಗೊತ್ತಿಲ್ಲ. ಬಂದು ನೋಡಿದರೆ ಇಷ್ಟೆಲ್ಲ ಆಗಿಬಿಡ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಪ್ಪ, ಈಗ ಈ ಹಿಂದಿನಿಂದಲೂ ಆ ಬಾಲಕಿಗೆ ಇವರು ಬಂದು ಈ ರೀತಿಯಾಗಿ ಪೀಡಿಸ್ತಾ ಇದ್ರ ಮನೆಯವರಿಗೆ ಗೊತ್ತೇ ಇರಲಿಲ್ವಾ ಈ ವಿಚಾರ? ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಈಗ ಬೆಳಕಿಗೆ ಬಂದಿದೆ? ಪೋಷಕರು ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನ ನೋಡ್ತಾ ಇದ್ದಾರೆ? ನವಿತಾ, ಇದೇ ತಿಂಗಳು 24ನೇ ತಾರೀಕು ಎಂದಿನಂತೆ ಆಕೆ 7:30 ಸುಮಾರಿಗೆ ಸರ್ಕಾರಿ ಶಾಲೆಗೆ, ಅಂದ್ರೆ 9ನೇ ತರಗತಿ ಓದ್ತಿರ್ತಕ್ಕಂಥ ಆ ಬಾಲಕಿ ಸರ್ಕಾರಿ ಶಾಲೆಗೆ ಹೋಗಿರ್ತಾಳೆ. ರಾತ್ರಿ 7:30 8 ಗಂಟೆ ಆದ್ರೂ ಕೂಡ ವಾಪಸ್ ಆಗಿರೋದಿಲ್ಲ. ಆತಂಕೊಂಡಂತ ಪೋಷಕರು ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸ್ತಾರೆ, ಶಾಲೆ ಬಳಿ ಹೋಗಿ ವಿಚಾರಿಸ್ತಾರೆ. ಸೊ ಯಾವುದೇ ರೀತಿ ಮಾಹಿತಿ ದೊರೆಯೋದಿಲ್ಲ. ಬಂದು ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಸೊ ಅವರು ದೂರು ಕೊಟ್ಟು ಕೂಡ ಪೊಲೀಸರ ಜೊತೆಯಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ. ರಾತ್ರಿ 1 ಗಂಟೆ ಸುಮಾರಿಗೆ ಹೊಸಕೋಟೆ ಪೊಲೀಸಿಂದ ಒಂದು ಕರೆ ಬರ್ತದೆ. ಈ ರೀತಿ ಅಪಘಾತ ಆಗಿದ್ದು ನಿಮ್ಮ ಮಗಳು ಅಂತೇಳಿ, ಆಕೆ ತೀರ್ಕೊಂಡಿದ್ದಾಳೆ, ಬನ್ನಿ ಅಂತ ಹೇಳ್ತಾರೆ. ಸೊ ಅವಾಗ ಗೊತ್ತಾಗ್ತದೆ ಅಜಯ್ ಮತ್ತೆ ಇರ್ಫಾನ್, ಮುಬಾರಕ್ ಅನ್ನುವಂಥವ್ರು ಆಕೆಯನ್ನ ಕಿಡ್ನಾಪ್ ಮಾಡಿ, ಏನು ಪ್ರಿಯಕರ ಪಾಗಲ್ ಪ್ರೇಮಿ ಇರ್ತಾನೆ ಅಜಯ್ ಅನ್ನುವಂಥವನು ಆಕೆಯನ್ನ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋಗ್ತಿದ್ದ. ಈ ಸಂದರ್ಭದಲ್ಲಿ ಅಪಘಾತ ಆಗಿ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಕೆ ತೀರ್ಕೊಂಡಿರ್ತಾಳೆ ಅನ್ನೋ ಮಾಹಿತಿ ಲಭ್ಯ ಆಗ್ತದೆ. ಈ ಸಂಬಂಧಪಟ್ಟ ಹಾಗೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಮತ್ತೆ ಪೋಕ್ಸೋ ಪ್ರಕರಣದ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು, ಪ್ರಿಯಕರ ಅಜಯ್ ಮತ್ತೆ ಮುಬಾರಕ್ ಮತ್ತೆ ಇರ್ಫಾನ್ ಅನ್ನಂತ 3 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಒಬ್ಬ ಅಪ್ರಾಪ್ತ ಇದ್ದು ಆತನ್ನು ಕೂಡ ರಿಮಾಂಡ್ ಹೋಮ್ಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ. ಈಗ ಪೋಷಕರು ಹೇಳುವಂಥದ್ದು, ಮೃತ ಬಾಲಕಿ ಪೋಷಕರು ಹೇಳುವಂಥದ್ದು, ಅಪಘಾತದ ಸ್ಥಳದಲ್ಲಿ ನಾವು ಪರಿಶೀಲನೆ ಮಾಡಿದ್ದೇವೆ, ಸುಮಾರು 15 ಮೀಟರ್ ಗಾಡಿ ಎಳ್ಕೊಂಡು ಹೋಗಿದೆ. ಈ ರೀತಿ ಆದಾಗ 3 ಜನರು ಕೂಡ ಸಾವನ್ನಪ್ಪಬೇಕಿತ್ತು. ಯಾರು ಪಾಗಲ್ ಪ್ರೇಮಿ ಅಜಯ್ ಮತ್ತೆ ಆತನ ಜೊತೆ ಇದ್ದಂತ ಮುಬಾರಕ್, ಇವರು ಸಾವನ್ನಪ್ಪಬೇಕಿತ್ತು. ಆದ್ರೆ ನನ್ನ ಮಗಳು ಮಾತ್ರ ಈಗ ಸಾವನ್ನಪ್ಪಿದ್ದಾಳೆ. ಇವರಿಬ್ರು ಆರಾಮಾಗಿದ್ದಾರೆ, ಓಡಾಡ್ಕೊಂಡಿದ್ದಾರೆ. ಸೊ ಇದು ಅಪಘಾತ ಅಲ್ಲ, ಕೊಲೆ ಮಾಡಿದ್ದಾರೆ. ನನ್ನ ಮಗಳು ಒಪ್ಕೊಳ್ಳದೆ ಇದ್ದಿದ್ರಿಂದ ಆಕೆಯನ್ನ ಇವರು ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ. ಹಾಗಾಗಿ ನಮ್ಗೆ ನ್ಯಾಯ ಬೇಕು ಅನ್ನುವಂತ ಒಂದು ಆಕ್ರೋಶ ಮತ್ತೆ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಪೊಲೀಸರು ಕೂಡ ಬನ್ನೇರುಘಟ್ಟ ಪೊಲೀಸರು 3 ಜನ ಪಾಗಲ್ ಪ್ರೇಮಿ ಅಜಯ್ ಮತ್ತೆ ಇರ್ಫಾನ್, ಮುಬಾರಕ್ನ ಅರೆಸ್ಟ್ ಮಾಡಿದ್ದು ಅವರನ್ನು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಪೊಲೀಸರ ತನಿಖೆಯಿಂದ ಆಕೆ
ಒಪ್ಕೊಂಡು ಅಜಯ್ ಜೊತೆ ಹೋಗಿದ್ಲಾ ಅಥವಾ ಇವರೇ ಒತ್ತಾಯಪೂರ್ವಕ ಆಕೆಯನ್ನ ಕಿಡ್ನಾಪ್ ಮಾಡಿದ್ರಾ ಅಥವಾ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿತ್ತಾ ಅನ್ನೋದನ್ನ ಪೊಲೀಸ್ ತನಿಖೆ ತಿಳಿದು ಬರ್ಬೇಕಿದೆ ನವಿತಾ. ಚಂದ್ರಪ್ಪ, ಅಂದ್ರೆ ಈ ತರ ಆಗತ್ತೆ ಅನ್ನುವಂಥದ್ದು ಒಂದು ಸುಳಿವನ್ನು ಕೂಡ ಆ ಮಗು ಕೊಟ್ಟಿರ್ಲಿಲ್ವಂತ, ತಂದೆ ತಾಯಿಯಲ್ಲಿ ಏನು ಹೇಳ್ಕೊಂಡಿರ್ಲಿಲ್ವಂತ, ಇವರನ್ನ ಯಾವತ್ತೂ ನೋಡಿರ್ಲಿಲ್ವಂತ ತಂದೆ ತಾಯಿ? ಪೋಸ್ಟ್ ಹೇಳುವಂಥದ್ದು, ತಂದೆ ಹೇಳುವಂಥದ್ದು ಆತ ಬೇರೆ ಬೇರೆ ಫೋನ್ ನಂಬರ್ಗಳಿಂದ ಕರೆ ಮಾಡಿ ಸ್ನೇಹಿತ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದ. ಆಕೆಯನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಅಂದ್ರೆ ಪ್ರೀತಿ ಮಾಡುವಂತ ಒಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದ. ಬಟ್ ಆಕೆ ಒಪ್ಪಿರ್ಲಿಲ್ಲ. ಆಕೆಗೆ ಇವರು ಪುಸ್ಲಾಯಿಸ ಅಥವಾ ಬೇರೆ ರೀತಿಯನ್ನು ಮಸಲತ್ತು ಮಾಡಿ ಕರ್ಕೊಂಡು ಹೋಗಿ, ಯಾಕೆಂದ್ರೆ ಆಕೆ ಬೈಕ್ ಮೇಲೆ ಹೋಗ್ಲಿಕ್ಕೆ ಭಯ ಪಡ್ತಾ ಇದ್ಲು. ಇವ್ರು ಬೈಕ್ ಮೇಲೆ ಹೋಗಿದ್ರು ಅಂದ್ರೆ ಆಕೆಯನ್ನ ಸೆಂಟ್ರಲ್ ಕೂರಿಸ್ಕೊಂಡು ಇಬ್ರು ಆಕೆಯನ್ನ ಒತ್ತಾಯಪೂರ್ವಕ ಕರ್ಕೊಂಡು ಹೋಗ್ತಾ ಇದ್ರು. ಇದು ಪಕ್ಕಾ ಪ್ಲಾನ್ ಮಾಡಿ ಆಕೆಯನ್ನ ಮರ್ಡರ್ ಮಾಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಈಕೆ ಒಪ್ಪಿರ್ಲಿಲ್ಲ ಅನ್ನುವಂಥದ್ದು ತಂದೆಗೆ ಗೊತ್ತಿತ್ತು. ಅಂದ್ರೆ ಈ ರೀತಿ ಅಜಯ್ ಅನ್ನುವಂತ ವ್ಯಕ್ತಿ ಆಕೆಗೆ ಒತ್ತಾಯಪೂರ್ವಕವಾಗಿ ಪ್ರೀತಿ ಮಾಡ್ಲಿಕ್ಕೆ ದುಂಬಾಲು ಬಿದ್ದಿದ್ದ, ಒತ್ತಾಯ ಪಡಿಸಿದ ಅನ್ನೋದು ಗೊತ್ತಿತ್ತು. ಬಟ್ ಈ ಬಾಲಕಿ ಯಾವುದೇ ರೀತಿ ಮನೆಯಲ್ಲಿ ಹೇಳ್ಕೊಂಡಿಲ್ಲ ಅನ್ನುವಂಥದ್ದು ಈಗ ತನಿಖೆಯಿಂದ ತಿಳಿದು ಬರ್ತಾ ಇರ್ತಕ್ಕಂಥದ್ದು ನವಿತಾ. ಥ್ಯಾಂಕ್ ಯು ಚಂದ್ರಪ್ಪ ಡೀಟೇಲ್ಸ್ಗೆ.